ಕಿಶೋರ್ ಮತ್ತು ಪೂಜಾ ದಂಪತಿಯ ಮಗಳು. ಫಸ್ಟ್ ಇದು ಮಗಳ ಈ ಹುಟ್ಟು ಹಬ್ಬಕ್ಕೆ ಕಿಶೋರ್ ಒಂದು ಪದ್ಯ ರಚನೆ ಮಾಡಿದ್ದಾನೆ. ಆದ್ರೆ ನನ್ನ ಗಂಡ ಅಂಕಲ್ ಅದ್ರಂತ ಬೇಜಾರಾಗ್ತಾ ಉಂಟು. ಎಲ್ಲ ವಿವಾಹಿತರು ನಾನು ಹೇಳ್ತೇನೆ ಮಗುನ ಹೇಗೆ ಸಾಕ್ಬೇಕು. ಇನ್ನ ಮಗುವಿಗೆ ಫಸ್ಟ್ ಮಾಡಬೇಕಾದ್ದು ಧನರಾಜಾಚಾರ್ ವ್ಲಾಗ್ಸ್ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ಈ ಒಂದು ಸೆಟಪ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಸೆಟಪ್ ಅಂದ್ರೆ ಆ ಸೆಟಪ್ ಅಲ್ಲ, ನಮ್ಮ ಮುದ್ದು ಲಿಪಿಯ ಬರ್ತ್ಡೇ. ನಮ್ಮ ಲೊಕೇಶನ್ ಪಾರ್ಟ್ನರ್ನ ಹೆಸರನ್ನ ಹೇಳಲೇಬೇಕು. ನಮ್ಮ ಲೊಕೇಶನ್ ಪಾರ್ಟ್ನರ್ ಬಂದ್ಬಿಟ್ಟು ಹರ್ಷಿತ್ ಪೂಜಾರಿ ಫಾರ್ಮ್ ಹೌಸ್ ಎಸ್ಟೇಟ್. ಹಿಂದೆ ಫೈರ್ ಕ್ಯಾಂಪ್ ಹಾಕಿದ್ದೇವೆ, ಸ್ವಲ್ಪ ಬೂದಿ ಈಚೆ ಬರ್ತಿದೆ. ಎಂತ ಸರ್, ಸ್ವಲ್ಪ ವ್ಯವಸ್ಥೆ ಸರಿ ಮಾಡಿ. ಇವ್ರದ್ದು ವೆಲ್ಕಮ್ ಡ್ರಿಂಕ್ ಎಲ್ಲ ಭಾರಿ ಸೂಪರ್ ಇತ್ತು. ಬಂದ ಕೂಡಲೇ ಬೊಂಡ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಅದ್ಭುತವಾದ ಒಂದು ಫಾರ್ಮ್ ಹೌಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ತೋಟನೂ ಇದೆ, ಕೊಕ್ಕೋ ಇದೆ, ಆಮೇಲೆ ಔಷಧಿಯ ಗುಣವುಳ್ಳ ಒಂದು ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ. ಇದೆ ಅಂತ ಹೇಳಿ ಈ ಮನುಷ್ಯ ಈಗಲೂ ಪ್ರಗತಿಪರ ಕೃಷಿಕನಾಗಿದ್ದಾನೆ. ಅದೇ ತುಂಬಾ ಖುಷಿ ಆಗುತ್ತೆ ನೋಡಿ. ಸೆಲೆಬ್ರೇಷನ್ ಟೈಮಲ್ಲಿ ಸಹ ಅವ್ನು ನೋಡಿ ಕೃಷಿ ಕಾರ್ಯದಲ್ಲಿ ಎಷ್ಟು ಮಗ್ನನಾಗಿದ್ದಾನೆ. ಮೊಣಕಾಲಲ್ಲಿ ಎಂತ ಅದು ಮಣ್ಣು, 2 ಮೊಣಕಾಲಲ್ಲಿ ಮಣ್ಣಿದೆ. ಆ ಕೆಲಸ ಎಂತದ್ದು, ನನಗೆ ಕಾಂತಾರದ್ದು ಕೆಲಸ ನೆನಪಾಯ್ತು. ಈಗ ಕೇಕ್ ಕಟ್ ಮಾಡುವ. ಲಿಪಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಕಿಶೋರ ನನಗೊಂದು ಮಗುವಾಗಿದೆ ಅಂತ ಹೇಳಿದ್ರೆ ಎಷ್ಟು ಭಂಗ ಬಂದಿರ್ಬೋದು. ಇನ್ನು ನೀವು ಜವಾಬ್ದಾರಿಯುತ ತಂದೆ ಆಗಬೇಕು ಲಿಪಿಗೆ. ಇದ್ದೇ ಬರ್ತದ ಅಂತ. ಯಾವ ಬಂಗಾರ ಇದರಲ್ಲಿ? ಜಾದು ಒಲಿದಿದೆ ಅಹುದು ಒಲಿಸುವ ಆಟ ಹೊಸದು. ಕೈ ಆಚೆ ಹೋಗ್ತಾ ಉಂಟು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಕಟ್ ಮಾಡ್ಲಾ? ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. May God bless you. ಎಲ್ಲರೂ ಬ್ಲೇಸ್ ಮಾಡಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಮಗಳ ಈ ಹುಟ್ಟು ಹಬ್ಬಕ್ಕೆ ಕಿಶೋರ್ ಒಂದು ಪದ್ಯ ರಚನೆ ಮಾಡಿದ್ದಾನೆ. ನನ್ನ ಮಗಳೇ ಪುಟ್ಟ ಮಗಳೇ. ಚಿಟಿಕೆ ಮಾಡಿದ ರೆಡಿ 3 2 1. ನಾಯಿಯ ಅಮ್ಮ ಸುಮ್ಮನೆ ಇರೋದಲ್ಲ, ನಾನು ಡ್ಯಾನ್ಸ್ ಮಾಡ್ಬೇಕು. ರೆಡಿ 2 1 ಆಕ್ಷನ್. ನಾಯಿ ಮರಿ. ಒಂದು ನಂಗೆ ಪದ್ಯ ಬರುದಿಲ್ಲ. ನನ್ನ ಮಗಳೇ ನನ್ನ ಮಗಳೇ ನನ್ನ ಮಗಳೇ ನನ್ನ ಮಗಳೇ ನನ್ನ ಮಗಳೇ ನನ್ನ ಮಗಳೇ ಲಿಪಿ ಮಗಳೇ ಪೂಜಾ ಮತ್ತು ನನ್ನ ಮಗಳೇ ಲಿಪಿ. ನಾನು ಹೆಂಡತಿ ಮರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನನ್ನ ಮಗಳೇ. ಹ್ಯಾಪಿ ಬರ್ಡೇ ಟು ಯು. ನೆಕ್ಸ್ಟ್ ಮುದ್ದು ಲಿಪಿಯೇ ಬಾಬಾ ಲಿಪಿ. ನನಗೆ ಇದು 100 ಕಾಲ ಲಿಪಿಯೇ ಮುದ್ದು ಲಿಪಿಯೇ. ಫಸ್ಟ್ ಬರ್ಡೇ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹ್ಯಾಪಿ ಬರ್ಡೇ ಟು ಯು.
ದೊಡ್ಡ ಗಿಫ್ಟ್ ಸೂರಜ್ ಮಾಮನಿಂದ, ಯಶು ಮಾಮನಿಂದ ಬೆಲೆ ಕಟ್ಟಲಾಗದ ದೊಡ್ಡ ಗಿಫ್ಟ್. ಗಿಫ್ಟ್. ಅಯ್ಯೋ ಇದೆಲ್ಲ ಎಂತಕ್ಕೆ ಮಾರ್ರೆ. ಅವರೊಂದು ಪ್ರೀತಿಯಲ್ಲಿ ಕೊಡು ಪೂಜಾ. ಈಗ ಎಲ್ಲರೂ ಗಿಫ್ಟ್ ಕೊಟ್ಟರು, ಹರ್ಷಿತ್ ನೋಡಿ ಗಿಫ್ಟ್ ಕೊಡ್ಲಿಲ್ಲ. ಕತೆ ಗೊತ್ತಿರಲಿಲ್ಲ. ಇಲ್ಲ ನೀ ಫಾರ್ಮ್ ಹೌಸ್ ಕೊಟ್ಟಿದ್ಯಲ್ಲ, ಫಾರ್ಮ್ ಹೌಸ್ ಇದು ರೆಂಟ್ ಇಲ್ಲ, ರೆಂಟ್ ಇಲ್ಲ, ಫ್ರೀ. ಪೂಜಾ ಏನ್ ಹೇಳ್ತಿ ಮಗಳ ಬಗ್ಗೆ? ತುಂಬಾ ಖುಷಿ ಆಗ್ತಾ ಉಂಟು. ನಿನ್ನೆ ಸಹ ನಾವು ಸಣ್ಣದಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಮೊನ್ನೆ, ಬಟ್ ಇವತ್ತು ಫ್ರೆಂಡ್ಸ್ ಜೊತೆ ಸೇರಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಸೊ ಖುಷಿ ಆಗ್ತಾ ಉಂಟು. ಈ ಫಾರ್ಮ್ ಹೌಸ್ಗೆ ಬಂದು ಇದು ಅವ್ರದ್ದು ತುಂಬಾ ಖುಷಿ ಆಯ್ತು. ಬಂದ ಕೂಡಲೇ ನಮಗೆ ಮನೆಯವರ ತರ ಟ್ರೀಟ್ ಮಾಡಿದ್ರು, ಸೋಫಾ ಎಲ್ಲ ಇಟ್ಟು ಕೂರ್ಲಿಕ್ಕೆ ಹೇಳಿದ್ರು, ಮತ್ತೆ ಬೊಂಡ ಕೊಟ್ಟದ್ದು ವೆಲ್ಕಮ್ ಮತ್ತೆ ಬೊಂಡ ಕೊಟ್ಟು ವೆಲ್ಕಮ್ ಮಾಡಿದ್ರು, ಮತ್ತೆ ತುಂಬಾ ಅವರ ನಟ್ಟ ಔಷಧಿ ಗಿಡ ಎಲ್ಲ ತೋರಿಸಿದ್ರು, ಅದರ ಬಗ್ಗೆ ಸ್ವಲ್ಪ ಹೇಳಿದ್ರು. ಒಂದು ಮದ್ದು ಕೊಟ್ಟಿದ್ದೇನೆ ಪೂಜನಿಗೆ. ಎಂತ ಮದ್ದು? ಉದ್ದಾಗ್ಲಿಕ್ಕೆ. ಬಾ ಬಾ ಕಿಶೋರ್. ಇದೆಲ್ಲ ಎಂತಕ್ಕೆ ಮಾರ್ರೆ. ಹ್ಯಾಪಿ ಬರ್ಡೇ ಲಿಪ್ಪಿ, ಹ್ಯಾಪಿ ಬರ್ಡೇ ಲಿಪ್ಪಿ, ಹ್ಯಾಪಿ ಬರ್ಡೇ. ನೀನು ಆ ಕ್ಯಾಮರಕ್ಕೆ ಅಡ್ಡ ಹಾಕ್ತಿ. ಉಂಗುರ ಹೋಯ್ತಾ? ಇವನು ಮಾರ್ಬೋದು, ನಾಳೆ ಬಂದು ಗುಡಿಸ್ಲಿಕ್ಕೆ ಇವನೇ ಗುಡಿಸ್ಲಿ. ಹ್ಯಾಪಿ ಬರ್ಡೇ ಲಿಪಿ ಬಂಗಾರ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನಾಳೆ ನಾವೇ ಗುಡಿಸ್ಲಿಕ್ಕೆ ಬರುವ ಆಯ್ತಾ? ಸುಮಾರು ಬೀಳ್ತಾ ಉಂಟು. ಕಿಶೋರ್, ಪೂಜನಿಗೆ ಒಂದು ರೊಮ್ಯಾಂಟಿಕ್ ಆಗಿ ಕೇಕ್ ತಿನ್ನಿಸು. ಬೇಡ ಬೇಡ. ನಾನೊಂದು ಹೇಳ್ತೇನೆ, ಈ ಭೂಮಿಯನ್ನು ಹೇಳ್ತಾರೆ ಬಂಗಾರ ಬೆಳೆಯುವ ಭೂಮಿ ಅಂತ. ಬಂಗಾರ ಎಲ್ಲಿಂದ ಬೆಳೆಯೋದು? ಇಂಥವರೆಲ್ಲ ಬಿತ್ತ ಹಾಕಿರ್ತಾರಲ್ಲ, ಅದುವೇ ಬೆಳೆಯೋದು ಇವನಿಗೆ. ಅಂತ ಕಾಮಿಡಿ ಅಲ್ಲ. ಕೇಕ್ ತಿನ್ನಿಸ್ತೇನೆ ಪೂಜನಿಗೆ. ಪೂಜೆ ಬಾ, ರೊಮ್ಯಾಂಟಿಕ್ ಆಗಿ ಕೊಡ್ತಾರೆ. ಮಗು ಜೋರು ಮಾಡಿದ್ ನೋಡಿದ್ಯಾ? ಸರಿ ಹೋಯ್ತಾರಲ್ಲ. ಪೌಡರ್ ಎಲ್ಲ ಹೋಯ್ತು ನಿಮಗೆ. ನಿಮಗೆ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್. ನೀವು ಹೋಗ್ಬೇಕು ಆಚೆ ಚಿಕ್ಕ. ನಮ್ಮ ಜೊತೆ ಇದ್ದಾರೆ ಸ್ಪೆಷಲ್ ಗೆಸ್ಟ್ ಜಗ್ಗ ಚಿಕ್ಕ. ಈಗ ಬರ್ಬೇಕು, ಸ್ವಲ್ಪ ಗತ್ತಲ್ಲಿ ಬರ್ಲಿ. ಗತ್ತಲ್ಲಿ ಲಿಪಿ ಬಗ್ಗೆ ಲಿಪಿಗೆ ಹ್ಯಾಪಿ ಬರ್ತ್ಡೇ. ಲಿಪಿಯನ್ನ ನೀವು ನೋಡಿ ಹತ್ತಿರದ ಯಾವಾಗ ನೋಡಿದ್ದು ಫಸ್ಟ್? ನಾಮಕರಣ. ಮತ್ತೆ ದೊಡ್ಡ ಗಿಫ್ಟ್ ಕೊಟ್ಟದ್ದು ಮಾರ್ರೆ. ಎಂತ ನೀವು ಗಿಫ್ಟ್ ಕೊಟ್ಟಿದ್ದೇನೆ. ಏರೊಂಡೆ ಬರ್ತಿದ್ದು. ಬಕ್ಕ ಕೊಟ್ಟು. ಎಂತ ಆವಾಗ ಚಿನ್ನಕ್ಕೆ ಕಮ್ಮಿ ಇತ್ತು, ಚಿನ್ನ ಹಾಕಿದ್ದು, ಸರ ಹಾಕಿದ್ದು, ಚಿನ್ನ ಸರ ಹಾಕಿದ್ದು, ಚಿನ್ನ ಕಮ್ಮಿ ಇತ್ತು ಆವಾಗ. ಈ ಸೆಲೆಬ್ರೇಷನ್ ಮಧ್ಯೆ ನಾವು 1 ವರ್ಷದ ಹಿಂದೆ ಲಿಪಿಯ ನಾಮಕರಣ ಟೈಮಲ್ಲಿ ಏನೆಲ್ಲ ಆಯಿತು ಒಂದ್ಸಲ ನೋಡ್ಕೊಂಡು ಬರೋಣ. ಇದು ಲಿಪಿ ಅಂತ ಹೆಸರಲ್ಲ, ಇದು ಹೆಣ್ಣು ಹುಳಿ. ಲಿಪಿಯ ಉಲ್ಟ ಬಿಳಿ ಆಗ್ತದೆ. ಅದೇ ಆಗ್ತದೆ ಅಂದ್ರೆ ನೀನು ಕೂಡ ಮಾಡಿದ್ ನೋಡಿ. ಈಗ ಇದನ್ನು ನೋಡಿ ಆ ಕಡೆ ನೋಡಿ ರಾಜೇಶ್ ಪ್ಲಾನ್. ಅವನ ಕಣ್ಣಲ್ಲಿ ಏನೋ ಉತ್ಸಾಹ ಕಾಣ್ತಾ ಉಂಟು. ನೋಡ್ತಿದ್ದಾನೆ ಅದೇ ನಾಚಿಕೆಯಲ್ಲಿ. ಕಿಶೋರ್ ಕೈಯಲ್ಲಿದ್ದ ಮಗು ನಂಬರ್ 2 ಮಾಡಿದ್ರೆ ಅದನ್ನ ತೊಳಿಲಿಕ್ಕೂ ಗೊತ್ತಿಲ್ಲ ನಿಂಗೆ. ಮತ್ತೆ ಅದನ್ನೇನು ಕೈಯಲ್ಲಿ ಹೀಗೆ ಇಟ್ಕೊಂಡು ಅಂತ ಪ್ರಸಾದ ತರ ಹೀಗೆ ಹಿಡ್ಕೊಂಡದ್ ಮಗುವನ್ನು ಇಲ್ಲಿದ ಒಂದು ಕೈ ಬಿಡ್ಲಿಕ್ಕೆ ಆಗ್ತದಾ? ಅದಕ್ಕೆ ನಾನು ಇಲ್ಲಿ ಹೊರಗೆ ಕರ್ಕೊಂಡು ಹೋಗಿ ಪೈಪಲ್ಲಿ ನೀರು ಹಿಡಿತೇನೆ. ನೀರಲ್ಲಿ ತೊಳಿಬೇಕಲ್ವಾ?
ಮತ್ತೆ ಯಾವ್ದ್ರಲ್ಲಿ? ಬಿಸಿನೀರಲ್ಲಿ ಬಟ್ಟೆಯನ್ನು ಅದ್ದಿ ಅದನ್ನು ನೀಟಾಗಿ ಒರೆಸ್ಬೇಕು ಅಲ್ವಾ? ನಮಸ್ತೆ ಮದುಮಗ. ಮದುಮಗ ಬಂದ ಹಸಿರಿನಿಂದ ಜೋಡಿಯಾಗಿ ಬರ್ಲಿಕ್ಕೆ ಹೇಳಿದ್ದಾರೆ, ನಾವೆಲ್ಲ ಆಗಿ ಬಂದೆವು, ಇವರೊಬ್ಬರೇ ಬರ್ಲಿಕ್ಕೆ ಹೇಳಿದ್ದಾರೆ. ಅಲ್ಲ ಕಮೆಂಟ್ಸ್ ಕೂಡ ಬರ್ತಿದೆ ಅವರಿಗೊಂದು ಜೋಡಿ ಕೊಡಿ ಅಂತ. ಜೋಡಿ ಎಲ್ಲಿಂದ ಕೊಡುದು ಮಾರೆ? ರೆಡಿ ಉಂಟ ನಿಮಗೆ ಇವನಿಗೆ ಜೋಡಿ ಅಲ್ಲ ಜೋಡೆ ಕೊಡ್ಬೇಕು. ಮಗುವಿನ ಹೆಸರು ನಾವು ಗ್ರೂಪಲ್ಲಿ ಕಳಿಸಿದ್ದೇವಲ್ಲ ಅದು ವೇಸ್ಟ್. ಅದರ ಅರ್ಥ ಎಲ್ಲ ಕೇಳಿ ಸುಮ್ಮನೆ. ಅದನ್ನೇ ಇಟ್ಟದ. ನಾನು ಯಾವಾಗ ಹೇಳಿದ್ದು? ಫಸ್ಟ್ ಕಳಿಸಿದ್ದಾರೆ ಡೆಲಿವರಿ ಅದು ನೆಕ್ಸ್ಟ್ ದಿವಸ ಇಲ್ಲಿ ಪ್ರಚಾರ ಮಾಡಿ ಈಗ ಹೆಸರನ್ನು ನೋಡಬಾರ್ದು. ನಾನಲ್ಲಿ ಬೆಡ್ ಅಲ್ಲಿ ಸಾಯ್ತಾ ಇದ್ದೇನೆ. ಮೊಬೈಲ್ ಅಲ್ಲಿ ಬರ್ತಾ ಉಂಟು ಲಾಸ್ಟ್ ಅಂದ್ರೆ ಆಂಟಿ ಬಂದ್ಲು ಆಂಟಿ ತುಂಬಾ ತಿಂಟಿ. ಯಾರಿಗೆ? ಪೂಜನಿಗೆ. ಮದುವೆ ಆಗದೇ ಇರುವ ಅಂಕಲ್. ಒಬ್ಬ ಇವನ್ ಟ್ರೈನಿಂಗ್ ಕೊಡ್ತಿದ್ದಾನೆ. ಹೇಗೆ 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 ಇಟ್ಕೊಡೋದು ಮಗುವನ್ನು? ಎರಡು ಕೈಗೆ ಒಂದು ಬಾಟಲ್ ಬೇವರಿಗೆ ಅವನು ಕಾಲು ನೋಡಿ ನಡುಗುದು. ನಂಗೆ ಅವನು ಕೈ ಇಟ್ಕೊಂಡಿರೋ ರೀತಿ ನೋಡಂತೆ. ಸರಿ ಇಟ್ಕೊಳ್ಳ. ಉಂಡು ಬತ್ತವನು. ಆಂಟಿ ಆದ್ಮೇಲೆ ಜೀವನ ಹೇಗಿದೆ? ಯಾರು ಆಂಟಿ? ನಿನ್ನ ಅಜ್ಜಿ ಸುಂಟಿ, ನಿನ್ನ ಆಂಟಿ. ಆಂಟಿ ಬಂದ್ಲು ಆಂಟಿ ಅಂದ್ರೆ ಹುಡುಗಿಯರ ಜೀವನ ಇಷ್ಟೇ ಅನ್ನೋ ತರ ಹೇಳ್ತಿದ್ದಿ. ಪುಟ್ಟ ಇಲ್ಲೇ ನೋಡಿ ಪುಟ್ಟ ಪುಟ್ಟ ಆ ಪುಟ್ಟ ಕನ್ನಡಕ್ಕೆ ಹಾಕಿರೋ ಪುಟ್ಟ. ಎಷ್ಟು ಉಳಿತಾಯ ಮಾಡ್ತಾನೆ ಮರ ಇವನೇ ಫೋಟೋಗ್ರಾಫರ್. ಕಿಶೋರ್ ಮತ್ತು ಪೂಜಾ ದಂಪತಿಯ ಮಗಳು ಫಸ್ಟ್ ಇದು ನಾಮಕರಣದಲ್ಲಿ ಪಾಪಗೆ ಹೆಸರಿಟ್ಟಾಗಿದೆ. ಈಗ ಲಿಪಿ ಅಂತ ಹೆಸರು. ಎಷ್ಟು ಖುಷಿಯಾಗಿದ್ದೀರಾ ಕಿಶೋರ್ ಅವರೇ? ಫುಲ್ ಎಕ್ಸೈಟ್ ಆಗಿದ್ದೇನೆ. ಎಕ್ಸೈಟ್ ಆಗಿ ಎಕ್ಸಿಟ್ ಆಗಿ ಹೋಗು. ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತೀನಿ? 9 ತಿಂಗಳಿಂದ ಕೌಂಟಿಯಿಂದ ಕಾಯ್ತು. ಪೂಜಾ ಮಗು ಆಗಿದೆ ಅಂತ ಖುಷಿ ಆಗ್ತಾ ಉಂಟು, ಆದ್ರೆ ನನ್ನ ಗಂಡ ಅಂಕಲ್ ಆದ್ರೆ ಅಂತ ಬೇಜಾರಾಗ್ತಾ ಉಂಟು. ಮಗನಿಗಿಂತ ಮಗಳಾಗ್ಬೇಕಂತ ಮಗಳು ಆಗ್ಬೇಕು ಅಂತ ಯಾಕೆ ಇಷ್ಟಪಟ್ಟಿದ್ದೆ? ಅಂದ್ರೆ ಮಗಳು ಅಂದ್ರೆ ಗಂಡು ಮಕ್ಕಳೆಲ್ಲ ನೋಡಿ ನೋಡಿ ಇವರನ್ನು ನೋಡಿ ಸಾಕಾಯ್ತು ನನಗೆ. ಆ್ಯಕ್ಚುಲಿ ಹೆಣ್ಣು ಮಗು ಆಗ್ಬೇಕಂತ ಆಸೆ ಇತ್ತು, ಹಾಗೆ ಹೆಣ್ಣು ಮಗು ಆಯ್ತು, ಹಾಗೆ ನನಗೆ ತುಂಬ ಖುಷಿ ಆಗ್ತದೆ. ನನಗೆ ಸೇಮ್ ಇನ್ನೊಮ್ಮೆ ಪ್ರಯತ್ನ ಮಾಡ್ಬೋದು. ನೀವಿಬ್ರು ಮಾತಾಡ್ಕೊಳ್ಳ ಗಂಡ ಹೆಣ್ಣ ಅಂತ ಆ ವಿಷಯವೇ ಮಾತಾಡ್ಲಿಲ್ಲ. ಸತ್ಯವಾಗಿ ಮಾತಾಡ್ಲಿಲ್ಲ. ಓಕೆ, ನಾವು ಮಾತಾಡಿದ್ವಲ್ಲ, ನಾವು ಮಾತಾಡೋಕೆ ಇವಾಗ ಗಂಡು ಅಂತ ಹೇಳಿ ಗಂಡ ಆಗ್ಬೋದು ಹೆಣ್ಣಾಗ್ಬೋದು ಅಂತೇಳಿ. ಹೌದು, ನಾನು ಗಂಡು ಅಂತ ಹೇಳಿದ್ದೆ, ನಾನು ಸೋತಿದ್ದೀನಿ. ನೀವಳು ಹೆಣ್ಣು ಅಂತ ಅಂದಿದ್ಲು, ಹರ್ಷಿತ್ ಹೆಣ್ಣು ಅಂತ ಹೇಳಿದ್ದು, ರಾಜು ನನಗೆ ಅಂತ ಅಧಿಕ ಪ್ರಸಂಗ ಬುದ್ಧಿಲ್ಲ. ನನಗೆ
ಕ್ಯಾಕೆ 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 ಇವರು ನನ್ನ ಅಜ್ಜಿ, ಅವಳು ಹೇಳಿದ್ದು. ನೀ ಯಾರು ಕೇಳಿದೆ? ನಿಮ್ಮ ಅಜ್ಜಿ ಅಂತ ಮಗುವನ್ನ ಹೇಗೆ ಸಾಕ್ಬೇಕು ಅಂತ ನೀನು ಯೋಚನೆ ಮಾಡಿ. ಮಗುವನ್ನು 1 ವರ್ಷ ಅವಳ ಹತ್ರವೇ ಕೊಡುದು, ಇವಳೆಲ್ಲ ದೊಡ್ಡದು ಮಾಡಿ ಕೊಡ್ತಾಳೆ. ಗಾಳಿ ಹಾಕಿ ಕೊಡ್ತಾ ಅಂದ್ರೆ ಅನ್ನ ನೀರು ಆಹಾರ ಎಲ್ಲ ಕೊಟ್ಟು ದೊಡ್ಡದು ಮಾಡ್ತಾಳೆ. ಮತ್ತೆ ನಾನು ಕರ್ಕೊಂಡು ಹೋಗ್ತೇನೆ ಆಚೆ. ನಾನು ಹೇಳ್ತೇನೆ ಮಗುನ ಹೇಗೆ ಸಾಕಬೇಕು. ನಿನ್ನ ಮಗುವಿಗೆ ಫಸ್ಟ್ ಮಾಡಬೇಕಾದ್ದು ಇದ್ದಾಳೆ ಅಂದಾಗ ಮೊಬೈಲ್ ಕೊಡಬಾರ್ದು. ಮತ್ತೆಂತ ಕೊಡ್ಬೇಕು? ಮೊಬೈಲ್ ಕೊಡಬಾರ್ದು. ನೀನೇ ಆಟ ಆಡಿಸ್ಬೇಕು. ನಿನ್ನ ಹತ್ರ ಎಷ್ಟು ಸಾಮಾನುಗಳಲ್ಲಿ ಅಂದರೆ ಆಟ ಸಾಮಾನುಗಳಲ್ಲಿ ಮಗುನ ಆಟ ಆಡಿಸಿ ಸಮಾಧಾನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮಗು ಅಳ್ತಾ ಇದೆ, ಸಮಾಧಾನ ಮಾಡಿ. ಇದು ಮಗು ಅಲ್ಲ ಅಲ್ಲ. ಮಗುನ ಎತ್ಕೋಬೇಕಾದ್ರೆ ಅವ್ರು ಹೊರಗಡೆಯಿಂದ ಬಂದಿರ್ತಾರೆ, ಕೈ ತೊಳೆದು ಮುಟ್ಟಿ ಅಂತ ಹೇಳ್ಬೇಕು. ಅವ್ರು ಬೈದಾಗ ಹೇಳ್ತಾರೆ ಮತ್ತೆ. ಪಾಪಿಗೆ ಅದಕ್ಕೊಂದು ಸೂಕ್ಷ್ಮತೆ ಇದೆಯಲ್ಲ, ಅದಕ್ಕೋಸ್ಕರ ಆ ಇನ್ಫೆಕ್ಷನ್. ಆಮೇಲೆ ಪಪ್ಪಿ ಕೊಡಬಾರ್ದು. ಪೂಜನಪ್ಪ ಇವರು ನಿಮಗೆ ತನ್ನ ಅಳಿಯನ ಬಗ್ಗೆ ಸರಿಯಾದ ಮಾಹಿತಿ ಕೊಡೋರು ಇವರೊಬ್ಬರೇ. ಜನ ತೊಂದರೆ ಇಲ್ಲ, ಆದರೆ ಮಾತು ಮಾತ್ರ ಸ್ವಲ್ಪ ಜಾಸ್ತಿ ಅಷ್ಟೇ. ಇದ್ದದ್ದು ಇದ್ದಾಗೆ ಹೇಳುದು, ಅದೆಲ್ಲರಿಗೆ ಹಿಡಿಸುವುದಿಲ್ಲ. ನಾನು ಎಲ್ಲರಿಗೂ ಹಿಡಿಸ್ಬೇಕು ಅಂತ ಮಾತಾಡ್ತೀನಿ, ನನ್ನ ಬಾಯಿಗೆ ಬೀಗ ಹಾಕ್ಬೇಕು. ಈಗ ಲಾಸ್ಟ್ ಇಯರ್ ಜಾತ್ರೆ ಟೈಮಲ್ಲಿ ಪೂಜಾ ಪ್ರೆಗ್ನೆಂಟ್ ಆಗಿದ್ಲು. ನಾವು ಒಂದು ಲಾಗ್ ಮಾಡಿದ್ವಿ. ಜಾತ್ರೆ ಎಲ್ಲ ತಿರುಗಾಡಿ ಅವಳು ಮರುದಿನ ಡೆಲಿವರಿ ಆಯ್ತು. ಅನ್ಕೊಂಡಿದ್ದೆ ಮರುದಿನ ಡೆಲಿವರಿ ಆಗ್ಬೋದು. ಡೆಲಿವರಿ ಡೇಟ್ ಇವಳು ಡೆಲಿವರಿ ಆಗೋದಕ್ಕಿಂತ 1 ವಾರ ಮುಂದೆ ಕೊಟ್ಟಿದ್ರು. ಪುತ್ತೂರು ಜಾತ್ರೆಯಲ್ಲಿ ನಾವು ಆ್ಯಸ್ ಯೂಶುವಲ್ ಹೇಗೆ ಮುಂಚೆ ಹೇಗೆ ತಿರುಗ್ತಾ ಇದ್ದೇವೆ ಹಾಗೆ ತಿರುಗ್ತಾ ಇದ್ವಿ. ಇವರ ಡೆಲಿವರಿಗಿಂತ ಮುಂಚಿನ ದಿವಸ ನಾವು ರಾತ್ರಿ 3 ಗಂಟೆವರೆಗೆ ತಿರುಗಿ ಮಾರನೇ ದಿವಸ ಬಂದಿದ್ದೇವೆ, ಮಲ್ಕೊಂಡಿದ್ದೇವೆ. ಮಾರನೇ ದಿವಸ ಹಿಡಿದು ಕೆಲಸ ಮಾಡಿದ್ದಾಳೆ ಅವಳು, ಬಟ್ಟೆ ಎಲ್ಲ ಒಗೆದು ಎಲ್ಲ ಮಾಡಿ ಹೊಟ್ಟೆ ನೋವು ಅಂತ ಹೇಳಿದ್ಲು. ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಅಂತ ಹೇಳಿದ್ವಿ. ನಾರ್ಮಲ್ ಡೆಲಿವರಿ ಆಯಿತು. ಅವತ್ತು ಅಷ್ಟು ನಡೆದದಕ್ಕೆ ನನ್ನ ಅಭಿಪ್ರಾಯ, ನಡೆದದಕ್ಕೆ ಅವಳಿಗೆ ನಾರ್ಮಲ್ ಡೆಲಿವರಿ ಆಯಿತು ಅಂತ ನನ್ನೊಂದು ಅಭಿಪ್ರಾಯ. ನಾವು ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಥವಾ ತುಂಬ ದುಡ್ಡೇನು ಖರ್ಚು ಮಾಡಿಲ್ಲ, ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದು. ಸರ್ಕಾರಿ ಆಸ್ಪತ್ರೆ ಈಗ ತುಂಬ ಅಪ್ಡೇಟ್ ಆಗಿದೆ ಮುಂಚೆಕ್ಕಿಂತ, ಹೋಗ್ಬೋದು. ಇಲ್ಲ, ಅವಳು ಫಸ್ಟಿಗೆ ಕಕ್ಕುವಾಗ ನಾನು ಅಂದ್ಕೊಂಡಿರಲಿಲ್ಲ, ವಾಂತಿ ಮಾಡುವಾಗ. ನಾವು ಗೋವಾ ಟ್ರಿಪ್ಪಲ್ಲಿದ್ದೇವಾಗ ಒಬ್ರು ವಾಮಿಟ್ ಮಾಡಿದ್ರು. ಪೂಜಾ ಎಂತ ಆಯ್ತು ಪೂಜಾ? ಯು ವಾಂಟ್ ನೀರು? ನೀನು ಯಾಕೆ ಮತ್ತೆ ಆಗ ದೋಸೆ ತಿಂದದ್ದು ಎಲ್ಲ ವೇಸ್ಟ್ ಆಯಿತು. ಇವಳು ಗೋವಾ ಟ್ರಿಪ್ 1 ವಾರ ಫುಲ್ ಹೋಗ್ತಾ ಬರುವಾಗ ವಾಂತಿ ಮಾಡ್ತಾ ಇದ್ಲು. ನಾವು ಇದು ಟ್ರಾವೆಲಿಂಗಲ್ಲಿ ಇವಳಿಗೆ AC ಆಗೋದಿಲ್ಲ ಅಂತ ಹೇಳ್ತಾ ಇದ್ಲು. AC ಆಗೋದಿಲ್ಲ, AC ಆಫ್ ಮಾಡಿದ್ದ ಅದೇ ಅಂತೇಳಿ ಅಂದ್ಕೊಂಡಿದ್ವಿ. ಮತ್ತು ಊರಿಗೆ ಬಂದು ಟೆಸ್ಟ್ ಮಾಡಿ ನೋಡುವಾಗ ಎವರ್ ಗ್ರೀನ್ ಕೌಂಟ್ ಇದ್ದು ಗುಡ್ ನ್ಯೂಸ್. ಪ್ಲೇಸ್ ನೋಡಿ ತುಂಬಾ ಎನರ್ಜಿ ಬಂದಿದೆ. ಇವ್ರು ಬಂದ ಮೇಲೆ ನಮ್ಮ ಗೀಜೆ ಏನೇನಿದೆ ಎಲ್ಲ ಶಬ್ದ ಕಡಿಮೆ ಆಗೋಯ್ತು. ದಿವ್ಯನ್ ಯಾವಾಗ ಕರ್ಕೊಂಡು ಹೋಗ್ತೀರಿ? ಭಜನ್ ಬೋಪನ ಸರ್ ಎವರ್ ಗ್ರೀನ್ ಕೌಂಟಿ. ಇನ್ನೊಂದು ಪಾಪದ್ದು ಪ್ಲಾನ್ ಉಂಟು. ಇನ್ನು 1 ವರ್ಷ ಕಳೆದು ಮತ್ತೆ ಎವರ್ ಗ್ರೀನ್ ಕೌಂಟಿಗೆ ಹೋಗೋ ಪ್ಲಾನ್ ಅಲ್ಲಿ ಇದ್ದೇವೆ. ಹಾಗಾಗಿ ಭಜನ್ ಬೋಪನ್ ಅವರ ಎವರ್ ಗ್ರೀನ್ ಕೌಂಟಿಯನ್ನ ತುಂಬಾ ಅದೃಷ್ಟದ ಕೌಂಟಿ ಅಂತ ಹೇಳ್ಬೋದು. ಅದೃಷ್ಟದ ಕೌಂಟಿ ಮತ್ತು ಮಕ್ಕಳು ಎಲ್ಲ ವಿವಾಹಿತರು ಇಲ್ಲ, ಸ್ವಲ್ಪ ಅರ್ಜೆಂಟ್ ಆಯಿತು. ಮದುವೆಯಾಗಿ ಅರ್ಜೆಂಟ್ ಮಗಬೇಕು ಅಂತಾದರೆ ಸೀದಾ ಮಡಿಕೇರಿ ಭಜನ್ ಬೋಪ ವಿರಾಜಪೇಟೆಯಲ್ಲಿರುವ ಭಜನ್ ಬೋಪನ್ನ ರಿಸೋರ್ಟ್ಗೆ ಹೋದರೆ ಎವರ್ ಗ್ರೀನ್ ಕೌಂಟಿ ನಿಮಗೆ 1 ವರ್ಷದಲ್ಲಿ ಒಂದು ವ್ಯಾಯ ಬರ್ತದೆ. ಅಲ್ಲ ಅಂದ್ರೆ ಇವರು ಹೋಗ್ಬೇಕು. ಯಾರು? ಗಂಡ ಅದೇ ಗಂಡ ಹೆಂಡತಿ ಇಬ್ಬರು ಹೋಗ್ಬೇಕು, ಒಬ್ಬ ಹೋದ್ರೆ ಆಗುದಿಲ್ಲ. ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ದ. ಯಾರಾದ್ರೂ ಕಳಿಸ್ಲಿಕ್ಕಿದ್ರೆ ನನ್ನ ಗೂಗಲ್ ಪೇ ನಂಬರಿಗೆ ದುಡ್ಡು ಹಾಕಿ. ಗೂಗಲ್ ಪೇ ನಡೀತದೆ, ಫೋನ್ ಪೇ ನಡೀತದೆ. ಮೊದಲು ಮಾರ್ಕೆಟ್ ಅಲ್ಲಿ ಭಿಕ್ಷೆ ಬೇಡ್ತಿದ್ದ, ಈಗ ಇಲ್ಲಿ ಭಿಕ್ಷೆ ಬೇಡ್ತಿದ್ದ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.